ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೇಖಾ ಟೈಲರಿಂಗ್ ಆ್ಯಂಡ್ ಆನ್ಲೈನ್ ಬಿಸ್ನೆಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ತುಂಬ ಖುಷಿ ಆಗುತ್ತೆ ನನಗೆ. ನೀವು ಕಮೆಂಟ್ ಹಾಕಿ ಹೇಳ್ತಾರಲ್ಲ, ಅಕ್ಕ ಗೋಟ್ ಯಾವ ರೀತಿ ಕಟ್ತೀರಿ ಆ ರೀತಿ ವಿಡಿಯೋ ಹಾಕ್ರಿ ಅಕ್ಕ ಅಂತ ಕಮೆಂಟ್ ಮಾಡಿದ್ರಿ. ಖಂಡಿತ ನೆಕ್ಸ್ಟ್ ವಿಡಿಯೋ ಅದೇ ಬರುತ್ತೆ ಸ್ನೇಹಿತರೆ. ಇನ್ನೇ ಜಸ್ಟ್ ಕಮೆಂಟ್ ನೋಡಿದೆ, ಖಂಡಿತ ಹಾಕ್ತೀನಿ. ನೀವು ಕೇಳಿದ್ದನ್ನು ಯಾವತ್ತೂ ಮರೆಯಲ್ಲ. ಒಂದು ದಿನ 2 ದಿನ ಲೇಟ್ ಆಗ್ಬೋದು, ಹಾಕ್ತೀನಿ. ನಾನು ಕೂಡ ರೇಟ್ ಜಾಸ್ತಿ ಮಾಡೀನಿ. ಇವಾಗ ಎಷ್ಟಂತ ಕೇಳ್ತಿರ್ಬೇಕು. ಮೊದಲಿಗೆ ಇವಾಗ 10 ರೂಪಾಯಿ ಜಾಸ್ತಿ ಮಾಡಿ ನೋಡಿ. ನೀವು ಕರೆಕ್ಟಾಗಿ ನಮ್ಮ ವಿಡಿಯೋ ಫಾಲೋ ಮಾಡ್ಕೊತಾ ಬಂದವ್ರಿಗೆ ಗೊತ್ತಿರುತ್ತೆ. ಮತ್ತು ಸ್ನೇಹಿತರೆ, ಎಲ್ಲರೂ ಅಂತಿರ್ತೀರಿ ಎಲ್ಲ ಕಡೆ ರೇಟ್ ಏರೇ ಇಲ್ರಿ. ಹಳ್ಳಿ ಕಡೆ ರೇಟ್ ಎಲ್ಲ ಭಾಳ ಹಿಂದೈತೆ ಸ್ನೇಹಿತರೆ. ಇವತ್ತು ಎದ್ರ ಬಗ್ಗೆ ಹೇಳ್ಕೊಡಕತ್ತಂದ್ರೆ, ಇವತ್ತು ಅಸ್ತ್ರ ಬ್ಲೌಸು. ಎಷ್ಟೋ ಜನಕ್ಕೆ ಅಸ್ತ್ರ ಬ್ಲೌಸ್ ಕಟಿಂಗ್ ಮಾಡೋದು ತುಂಬ ಕಷ್ಟ ಅನಿಸುತ್ತೆ. ಏನು ಕಷ್ಟ ಇಲ್ಲ ನೋಡಿ, 15 ನಿಮಿಷನಾಗ ಆರಾಮಾಗಿ ಅಸ್ತ್ರ ಬ್ಲೌಸು ಕಟಿಂಗ್ ಮಾಡ್ಬೋದು. ನಾನೇ ವಿಡಿಯೋ ಮಾಡ್ಕೊತಾ ಲೇಟ್ ಆಗುತ್ತೆ. 10 ನಿಮಿಷನಾಗ ಆರಾಮಾಗಿ ಬ್ಲೌಸ್ ಕಟಿಂಗ್ ಮಾಡ್ಬೋದು ಸ್ನೇಹಿತರೆ. ನನಗೂ ಇವತ್ತು ವಿಡಿಯೋ ಹಾಕೋದಾಗಲಿಲ್ಲ. ನಾಳೆ ವಿಡಿಯೋ ಕಂಟಿನ್ಯೂ ಆಗಿ ಬರುತ್ತಾ ನೋಡಿ, ಸಪೋರ್ಟ್ ಮಾಡಿ. ಒಂದು ದಿನ ವಿಡಿಯೋ ಗ್ಯಾಪ್ ಆಗ್ತಾವೆ ಸ್ನೇಹಿತರೆ. ಯಾಕಂದ್ರೆ ನನಗೆ ಕಟಿಂಗ್ ವಿಡಿಯೋ ಟಿಚಿಂಗ್ ವಿಡಿಯೋ ಮಾಡ್ಬೇಕಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ವಿಡಿಯೋ ಶೂಟ್ ಮಾಡೋದು ಸುಲಭ ಅಲ್ಲ. ಲೈಫ್ ಸ್ಟೈಲ್ ಹೆಂಗೆ ಶೂಟ್ ಮಾಡ್ಕೊಂಡ್ಬಿಡ್ತೀನಿ ರೀ. ನಮ್ಮ ಶ್ರಾವಣಿ ಫೋಟೋಗ್ರಾಫರ್ ನಮ್ಮ ಶ್ರಾವಣಿ ಇದ್ದಾಗನೇ ನಾವು ವಿಡಿಯೋ ಶೂಟ್ ಮಾಡ್ಕೋಬೇಕಾಗುತ್ತೆ. ಹೆಂಗೆ ಒಬ್ಬರ ಫೋಟೋ ಹೊಡಿತಾರಂದ್ರೆ ಫೋಟೋಗ್ರಾಫರ್ ಹೆಂಗೆ ಬೇಕು, ನನಗೂ ಟಿಚಿಂಗ್ ವಿಡಿಯೋ ಮಾಡ್ಬೇಕಂದ್ರೆ ನಮ್ಮ ಶ್ರಾವಣಿ ಬೇಕೇ ಸ್ನೇಹಿತರೆ. ಅಕ್ಕಿ ಸಹಾಯದಿಂದ ಈ ವಿಡಿಯೋ ಮಾಡ್ತೀನಿ ನಾನು. ಆಕೆ ಒಂದಿಷ್ಟು ಕಟಿಂಗ್ ವಿಡಿಯೋ ಮಾಡ್ತಾಳೆ. ಇನ್ನೂ ಕರೆಕ್ಟಾಗಿ ವಿಡಿಯೋ ಮಾಡೋಕ್ಕೆ ಬರಲ್ಲ, ಹೇಳ್ಕೊಟ್ರೆ ಚೆನ್ನಾಗಿ ಮಾಡ್ತಾಳೆ ಅವರು ಕೂಡ. ಬರೀ ಕಟಿಂಗ್ ವಿಡಿಯೋ ಬರುತ್ತಾ ನೋಡಿ, ಸಪೋರ್ಟ್ ಮಾಡಿ. ಖಂಡಿತ ನೀವು ಹಾಕುವಂಥ ಕಮೆಂಟ್ಗಳಿಗೆ ನಾನು ರಿಪ್ಲೈ ಕೊಡ್ತೀನಿ. ಸೀದಾ ಅರಿವಿ ಒಳಗೆ ಗೋಟ್ ಯಾವ ರೀತಿ ಕಟ್ಟೋದಂತ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ, ನೋಡಿ ಸಪೋರ್ಟ್ ಮಾಡಿ. ನೋಡಿರಿ, ಇಲ್ಲಿ ನಾವು ಅಸ್ತ್ರ ಅರ್ಬಿ ಕಟ್ ಮಾಡ್ಕೋಬೇಕಲ್ಲ. ಮೊದಲು ಅಸ್ತ್ರ ಬ್ಲೌಸ್ ಅಂದರೆ ನಾವು ಅಸ್ತ್ರ ಅರ್ಬಿ ಕಟ್ ಮಾಡ್ಕೊಲೇಬೇಕು. ಫಸ್ಟು ನಾನು ಯಾವ ಥರ ಕಟಿಂಗ್ ಮಾಡ್ತೀನಿ ಅಂತ ನಿಮ್ಗೆ ತೋರಿಸ್ಕೊಡಕತ್ತೀನಿ ಇವತ್ತು. ಅಸ್ತ್ರ ಅರ್ಬಿದು ನಾನು ಏನು ಮಾಡ್ತಿದ್ರೆ, ಮೊದಲು ಅಸ್ತ್ರ ಅರ್ಬಿ ಫಸ್ಟ್ ನೀಟಾಗಿ ಅವ್ರ ಅಳತೆ ಪ್ರಕಾರ ಕಟಿಂಗ್ ಮಾಡ್ಕೋತೀನಿ ರೀ. ಇವಾಗ ಅವ್ರ ಅಳತೆ ಎಷ್ಟೈತೆ ಅಷ್ಟು ನೋಡ್ಕೊಳಕತ್ತೀನಿ ನೋಡಿ ಸ್ನೇಹಿತರೆ. ನಾ ಮೆಜರ್ಮೆಂಟ್ನಾಗ ಬ್ಲೌಸ್ ಕಟ್ಟಿಂಗು ತೋರಿಸ್ರಿ ಅಂತ ಕಮೆಂಟ್ ಮಾಡಿದ್ರಿ. ಯಾಕಂದ್ರೆ ಟೇಪ್ ಬೇಡ, ಏನು ಬೇಡ್ರಿ. ಅಳತೆ ಜಂಪರ್ ತೊಗೊಂಡು ಯಾವ ರೀತಿ ಕಟಿಂಗ್ ಮಾಡೋದು ಅಂತ ತೋರಿಸಿ ಸಿಸ್ಟರ್ ಅಂತೇಳಿ ನಾನು ಕೂಡ ಅದು ನೆಕ್ಸ್ಟ್ ವಿಡಿಯೋ ಅದನ್ನೇ ಮಾಡ್ಬೇಕಂತ ಮಾಡೀನಿ. ಇವಾಗ ಏನೈತೆ, ನಾನು ಟೇಪಿಲನ್ನ ಅಳತೆ ತೊಗೊಂಡು ಟೇಪಿಲನ್ನ ಮಾರ್ಕ್ ಮಾಡ್ಕೊಂಡು ನಾನು ಮತ್ತು ಬ್ಲೌಸ್ ಅಳತೆ ಕರೆಕ್ಟ್ ಐತಿಲ್ಲ ಅಂತ ಒಮ್ಮೆ ಚೆಕ್ ಮಾಡ್ಕೋತೀವಿ. ಯಾಕಂದ್ರೆ ಯಾರೇ ನೀವು ಬ್ಲೌಸ್ ಸ್ಟಿಚಿಂಗ್ ಮಾಡಿರಿ, ನಾವು ಟೇಪಿಲ ಅಳತೆ ತೊಗೊಂಡ್ರು ಬ್ಲೌಸ್ ಕರೆಕ್ಟ್ ಐತಿಲ್ಲ, ಕೊಳ್ಳು ಅಂತೇಳಿ ಬಗಲು ಕ್ರಾಸ್ ಪಟ್ಟಿ ಪ್ರತಿಯೊಂದು ಅಳತೆ ಪ್ರಕಾರ ಚೆಕ್ ಮಾಡ್ಕೋಬೇಕು. ಅದು ಮತ್ತು ನಿಮಗೆ ಅಳತೆ ಪ್ರಕಾರ ಹೆಂಗೆ ಕಟಿಂಗ್ ಮಾಡಬೇಕು. ಟೇಪ್ ಇಲ್ಲ ನಮ್ಮ ತಾಕ, ಆದರೂ ಬ್ಲೌಸ್ ಕಟಿಂಗ್ ಮಾಡಲೇಬೇಕಂದ್ರೆ ಅಳತೆ ಪ್ರಕಾರ ಕಟಿಂಗ್ ಮಾಡೋದು, ಟಿಚಿಂಗ್ ಮಾಡೋದು ವಿಡಿಯೋ ಮಾಡಿದ್ರೆ ಖಂಡಿತ ಮಾಡ್ತೀನಿ. ಇವಾಗ ಅಳತೆ ಪ್ರಕಾರ ಕಟಿಂಗ್ ವಿಡಿಯೋ ಹಾಕಿನಿ ನೋಡಿ. ನೆಕ್ಸ್ಟ್ ವಿಡಿಯೋ ಅದೇ ಹಾಕ್ತೀನಿ ಸ್ನೇಹಿತರೆ. ಮತ್ತು ಇವಾಗೆಲ್ಲನ ನೋಡಿ, ಕ್ರಾಸ್ ಪಟ್ಟಿ ತೊಗೊಂಡೆ, ಮುಂದಿನ ಕೊಳ ತೊಗೋತೀನಿ. ಅಸ್ತ್ರ ಅರ್ಬಿ ಕರೆಕ್ಟಾಗಿ ಅವ್ರ ಅಳತೆಗೆ ಅಸ್ತ್ರ ಅರ್ಬಿಗೆ ಒಂಚೂರು ಡಿಫ್ರೆಂಟ್ ಆಗಬಾರ್ದ್ರಿ. ಆ ಥರ ಕಟಿಂಗ್ ಮಾಡ್ಕೋಬೇಕ್ರಿ ನಾವು. ಮೇನ್ ಅಸ್ತ್ರ ಬ್ಲೌಸ್ ಅಂದ್ರೆ ಹಂಗಂದ್ರೆ ಹಿಂದಗಡೆ ಇದು ಲೈನಿಂಗ್ ಬ್ಲೌಸ್ ಆಗಿರ್ತೈತೆ. ಒಳಗೆ ಏನೈತಿ, ಮ್ಯಾಗಿನ ಅರ್ಬಿ ಮ್ಯಾಗ ಬ್ಲೌಸ್ ಹೊಲಿತೀವಲ್ಲ, ಆ ಅರ್ಬಿ ತೊಗೊಂಡ್ಕೇರಿ ನಾವು ಕಟಿಂಗ್ ಮಾಡ್ಕೊಳಕ್ಕೆ ಈಜಿ ಆಗುತ್ತೆ. ಯಾವ ರೀತಿ ಕಟಿಂಗ್ ಮಾಡ್ಕೋಬೇಕಂತ ಅದನ್ನು ಕೂಡ ನಿಮಗೂ ಶೇರ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗೈತೆ ಅಂದ್ರೆ ಲೈಕು, ಶೇರು, ಕಮೆಂಟು ಮಾಡೋ ಮಾತ್ರ ಮರಿಬೇಡಿ. ಇದೇ ಥರ ಟೈಲರಿಂಗ್ ಬಗ್ಗೆ ಒಬ್ಬರು ಸಿಸ್ಟರ್ ಕಮೆಂಟ್ ಹಾಕಿದ್ರಿ, ಗೋಟ್ ಕಟ್ಟೋದು ಹೇಳ್ಕೊಡ್ರಿ ಅಂತ. ಖಂಡಿತ ಮುಂದೆ ಬರೋ ವಿಡಿಯೋಗಳಲ್ಲಿ ಗೋಟ್ ಕಟ್ಟೋದು ಮತ್ತು ಬ್ಲೌಸ್ ಅಳತೆ ಪ್ರಕಾರ ಕಟಿಂಗ್ ಮಾಡೋದು ಅಂತ ಪ್ರತಿಯೊಂದು ವಿಡಿಯೋನು ಬರ್ತಿರ್ತಾವೆ. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಂದ್ರೆ, ಬೆಲ್ಲನ್ನು ಆಪ್ಷನ್ ಆನ್ ಮಾಡಿದ್ರಂದ್ರೆ ನಾವು ಹಾಕುವಂಥ ನೋಟಿಫಿಕೇಷನ್ ಬಂದು ನಿಮಗೆ ತಲುಪ್ತಾವೆ ಸ್ನೇಹಿತರೆ. ನಿಮಗೆ ಯಾವ ಥರ ಟೈಲರಿಂಗ್ ಬಗ್ಗೆ ಬೇಕು ಕಮೆಂಟ್ ಮೂಲಕ ತಿಳಿಸಿ. ಲೇಟ್ ಆದರೂ ಪರವಾಗಿಲ್ಲ, ನಿಮ್ಮ ಕಮೆಂಟ್ಗಳನ್ನು ನೋಡಿ ನಾನು ವಿಡಿಯೋ ಮಾಡ್ತೀನಿ. ಯಾಕಂದರೆ ನಮ್ಮದು 2 ಚಾನಲ್ ಇದ್ದ ಕಾರಣಕ್ಕಾಗಿ ಎಲ್ಲ ಮೇಂಟೈನ್ ಮಾಡೋದು ಕಷ್ಟ ಆಗುತ್ತೆ ನೋಡಿ. ಅರ್ಥ ಮಾಡ್ಕೋತೀರಂತ ನಿಮಗೆ ಹೇಳಕತ್ತೀವಿ ಸ್ನೇಹಿತರೆ. ಬರೀ ಇವಾಗ ಕ್ರಾಸ್ ಪಟ್ಟಿ ಮುಂದಿನ ಕೊಳ್ಳು ಬಗಲು ಕಟ್ ಮಾಡ್ಕೊಂಡಿಂದ ಇವಾಗ ನಾವೇನೈತಿ ಶೋಲ್ಡ್ರ್ ಕಟ್ ಮಾಡ್ಬೇಕ್ರಿ. ಶೋಲ್ಡ್ರ್ ಕಟ್ ಮಾಡಿದ್ವಿ ಅಂದ್ರೆ ನಮ್ಗೆ ಈಜಿ ಆಗುತ್ತೆ. ನಾವು ಹೊಲಿಯೋದಂದ್ರೆ ಹಂಗೆ ಶೋಲ್ಡ್ರ್ ಕಟ್ ಮಾಡೇ ಹೊಲಿತೀವಿ. ಒಬ್ರೊಬ್ರು ಏನು ಮಾಡ್ತಾರೆ, ಶೋಲ್ಡ್ರ್ ಕಟ್ ಮಾಡಲ್ರಿ, ಹಂಗೆ ಜೇಂಟ್ ಮಾಡಿ ಹೊಲಿತಾರೆ.
ನೋಡ್ರಿ ಇವಾಗ ನಾವು ಮುಂಭಾಗ ಬಗಲು ಎಲ್ಲ ತೆಗೆದ್ವಿ. ಇವಾಗ ಏನೈತಿ ಹಿಂಭಾಗ ತಗೋಬೇಕಲ್ಲ. ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇವಾಗ ನಾವು ಅಳತೆ ಬ್ಲೌಸ್ ಇಟ್ಟು ಮಾರ್ಕ್ ಮಾಡ್ಕೊಂಡು ಹಿಂದಿನ ಕೊಳ್ಳು ಮತ್ತು ಅಳತೆ ಬ್ಲೌಸ್ ಅಳತೆ ತೊಗೊಂಡು ಎಷ್ಟು ಬರುತ್ತಾ, ನಾವು ಮಾರ್ಕ್ ಮಾಡಿದ ಕರೆಕ್ಟ್ ಬರ್ತೋ ಅಳತೆ ತೊಗೊಳ್ಳೋದು ಕರೆಕ್ಟ್ ಬರ್ತೋ ಅಂತ ನಿಮಗೆ ಕ್ಯಾರಿಟಿ ಕೊಡ್ತೀನಿ ನೋಡಿ. ಎರಡು ಥರ ಅಳತೆ ತೊಗೊಂಡು ನಿಮ್ಮ ಎದುರಿಗೇ ಶೇರ್ ಮಾಡಾಕತ್ತೀನಿ. ಇವಾಗ ನಾವು ನೋಡ್ಕೊಂಡೀವಿ ಸ್ನೇಹಿತರೆ. ಇವಾಗ ನಂಗೆ ಎಷ್ಟು ಬೇಕು ಅಷ್ಟು ಮಾರ್ಕ್ ಹಾಕ್ಕೋತೀನಿ ರೀ. ಕೊಳ್ಳು ಇಷ್ಟು ಉಳ್ಕ್ಯೋದು ಕೊಳ ತೊಗೋತೀನಿ. ನಮ್ಮದು ಅದು ಅಳತೆ ಎಷ್ಟು ಬ್ಲೌಸ್ ಇರುತ್ತೆ ನೋಡಿ ಅಷ್ಟು ಮೊದಲೊಂದು ಮಾರ್ಕ್ ಹಾಕ್ಕೋಬೇಕು. ಅಲ್ಲಿ ನಿಂತ ಅವ್ರ ಬೆನ್ಪಟ್ಟಿ ಎಷ್ಟು ಇರುತ್ತೋ ಅಷ್ಟು ಮಾರ್ಕ್ ಹಾಕ್ಕೊಂಡು ಉಳಿದಿದ್ದು ಅವ್ರ ಕೊಳ್ಳು ಇರುತ್ತೆ ನೋಡಿ ಅಷ್ಟು ತಿಳ್ಕೊಂಬಿಟ್ರೆ ಆಯ್ತು ರೀ. ಈಜಿ ಐತೆ ರೀ. ನಮಗೆ ಟೇಪೇ ಬೇಕನ್ನಲ್ಲ, ಟೇಪ್ ಇರಲಿಕ್ಕೂ ಆರಾಮಾಗಿ ಬ್ಲೌಸ್ ಕಟ್ಟಿಂಗ್ ಮಾಡ್ಬೋದು. ಇವಾಗ ನಾನು ನೋಡ್ತಿರ್ಬೇಕು 9 ಇಂಚು ಬಂದೈತೆ ನಮಗೆ ಹಿಂದಿನ ಕೊಳ್ಳು. ಅವ್ರದ್ದು ಅಳತೆ ತೊಗೊಂಡು ತೋರಿಸ್ತೀನಿ ನಿಮಗೆ ಅದು 9 ಇಂಚು ಬಂದೈತೋ ಇಲ್ಲ ಅಂತ. 2 ಇಂಚೂ ಐತಿ, 9 ಇಂಚೂ ಐತಿ. ರೌಂಡ್ ಕೊಳ್ಳು ಹೇಳ್ಯಾರ, ರೌಂಡ್ ಕೊಳ್ಳು ಮಾರ್ಕ್ ಹಾಕ್ಕೋತೀನಿ. ಬರೀ ಇವಾಗ ನಾವು ಅದನ್ನು ಮಾರ್ಕ್ ಮಾಡ್ಕೊಂಡೀವಿ, ಬ್ಲೌಸ್ ಅಳತೆ ಪ್ರಕಾರ ಮಾರ್ಕ್ ಮಾಡ್ಕೊಂಡೀವಿ. ಇವಾಗ ಅದು ಬ್ಲೌಸ್ ಅಳತೆ ಎಷ್ಟೈತಿ ಅಂತ ನೋಡ್ಕೊಂಡು ನಾವು ಇವಾಗ ಅಳತೆ ಬ್ಲೌಸ್ ಕೊಟ್ಟಿರ್ತಲ್ಲ ನೀಟಾಗಿ ಹಾಕ್ಕೊಂಡು ಅಳತೆ ಎಷ್ಟೈತೆ ಅಳತೆ ಬ್ಲೌಸ್ ಪ್ರಕಾರ ಅಳತೆ ತೊಗೊಂಡು ಕಟ್ಟಿಂಗ್ ಮಾಡಿದ್ವಿ ಅಂದ್ರೆ ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಬ್ಲೌಸ್ ಕಟ್ಟಿಂಗು. ನಾವು ಏನು ವ್ಯತ್ಯಾಸನೇ ಆಗಲ್ಲ. ಇದು ನೋಡಿ ನಮ್ಮದು ಶೋಲ್ಡ್ರ್ ಬಿಟ್ರೆ 8.5 ಇಂಚ್ ಐತೆ ರೀ. 8.5 ಇಂಚ್ ಐತೆ ಶೋಲ್ಡ್ರ್ ಬಿಟ್ರೆ. ನಾವು ಶೋಲ್ಡ್ರ್ ಒಳಗೆ ಮಾಡಿಸ್ತೀವಲ್ಲ 9 ಇಂಚು ಕರೆಕ್ಟ್ ಬಂದೈತೆ ನೋಡಿ. 9 ಇಂಚ್ ಕರೆಕ್ಟ್ ನಾನು ಶೇಪ್ ಹಾಕ್ಕೊಂಡಿನಿ. ಅವ್ರಿಗೆ ಅಳತೆ ಬ್ಲೌಸೂ ಮಸ್ತ್ ಕೊಂದಿರುತ್ತೆ ಸ್ನೇಹಿತರೆ. ಅಸ್ತ್ರ ಅರ್ಬಿ ಈಜಿ ಐತೆ ರೀ ಕಟಿಂಗ್ ಮಾಡ್ಕೊಳೋದು. ಏನು ಭಾಳ ಕಷ್ಟ, ಒಳಗೊಂದು ಅರ್ಬಿ ಹಾಕಬೇಕು, ಮ್ಯಾಗೊಂದು ಅರ್ಬಿ ಹಾಕಬೇಕು, ಕಷ್ಟಕರ ಅಲ್ಲ. ಬರುತ್ತನ ಒಂದಿಷ್ಟು ಕಷ್ಟ ಆಗುತ್ತೆ ನಿಮಗೆ ಬ್ಲೌಸ್ ಕಟ್ಟಿಂಗ್ ಮಾಡೋಕೆ ಟಿಚಿಂಗ್ ಮಾಡೋಕೆ ಬಂತಂದ್ರೆ ಭಾರಿ ನೀವೇ 1 ನಂಬರ್ ಟೈಲರಿಂಗ್ ಆಗ್ತೀರಿ ಸ್ನೇಹಿತರೆ. ಫಸ್ಟಿಗೆ ನಾವು ಏನೋ ಒಂದು ಕೆಲಸ ಮಾಡ್ಬೇಕಂದ್ರೆ ನಾವು ಕಷ್ಟಪಡಲೇಬೇಕು. ಕಷ್ಟಪಟ್ರೆ ಅದು ಕೆಲಸ ಆಗೋದು. ಇದಕ್ಕೆ ಇನ್ನೇನು ಹಿಂದಿನ ಕೊಳ್ಳು ತಗೊಂಡಿವಲ್ಲ ಸ್ನೇಹಿತರೆ. ಇವಾಗ ಬ್ಲೌಸು ಇದು ಉದ್ದ ಇದ್ದಿದ್ದು ಉದ್ದ ತೊಳಾಗುತ್ತೆ ಸ್ನೇಹಿತರೆ. ಇದು ಏನು ಸ್ವಲ್ಪ ದಡಿ ಗಿಡ್ಡಿರುತ್ತಲ್ಲ ಅದನ್ನ ಏನು ಮಾಡೋದಂದ್ರೆ ನಾವು ಬೆನ್ಪಟ್ಟಿ ಮುಂಭಾಗ ಎಲ್ಲ ತಕ್ಕೊಂಡ್ರಿ. ಯಾವ ರೀತಿ ಅಸ್ತ್ರ ಬ್ಲೌಸ್ ಕಟ್ಟಿಂಗ್ ಮಾಡ್ಕೊಂಡು ಮತ್ತು ನಮ್ಮ ರನ್ನಿಂಗ್ ಬ್ಲೌಸ್ ಇರುತ್ತಲ್ಲ ಆ ಬ್ಲೌಸಿಗೆ ಹಾಕಿ ಹೆಂಗೆ ಕಟಿಂಗ್ ಮಾಡ್ಕೊಂಡು ಗೊತ್ತಿಲ್ಲ ನನಗೆ. ಇದಕ್ಕೆ ಏನಂತಾರೋ ಗೊತ್ತಿಲ್ಲ. ಬ್ಲೌಸು ರನ್ನಿಂಗ್ ಬ್ಲೌಸ್ ಅಂತಾರೆ, ಅದು ಅಸ್ತ್ರ ಬ್ಲೌಸ್ ಅಂತಾರೋ ಗೊತ್ತಿಲ್ಲ. ರನ್ನಿಂಗ್ ಬ್ಲೌಸ್ ಅಂದ್ರೆ ಮತ್ತು ಇದು ಉಟ್ಕೊಂಡು ಬ್ಲೌಸ್ ಅಲ್ಲ, ಅದಕ್ಕೆ ರನ್ನಿಂಗ್ ಬ್ಲೌಸ್ ಅಂದೆ. ಅಷ್ಟೊಂದು ಗೊತ್ತಿಲ್ಲ ಸ್ನೇಹಿತರೆ. ನಿಮಗೆ ಗೊತ್ತಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ಎಷ್ಟು ಗೊತ್ತಿರುತ್ತೋ ಅಷ್ಟು ನಿಮಗೂ ಶೇರ್ ಮಾಡ್ತು ನೋಡಿ. ಗೊತ್ತಿಲ್ಲ ಅಂತ ಹೇಳೋಕ್ಕೆ ಇನ್ನೊಂದು ದೊಡ್ಡ ಇದು ಅಲ್ಲ ಸ್ನೇಹಿತರೆ. ಗೊತ್ತಿಲ್ಲಾರ್ದು ನಮಗೆ ಗೊತ್ತೈತೆ ನಮಗಂತೇಳಿ ಇರ್ತೀವಲ್ಲ ಅದು ಮಹಾ ತಪ್ಪು. ಬರೀ ಇವಾಗ ಅಲ್ಲಿ ಒಂದು ಸೂಜಿ ಹಾಕ್ಕೊಂಡೆ ಬೆನ್ಪಟ್ಟಿಗೆ. ಯಾಕಂದ್ರೆ ಎಕ್ಕಡಿ ಬೆನ್ಪಟ್ಟಿ ಸರಿದಾಡಬಾರ್ದು ಸ್ನೇಹಿತರೆ. ಹಿಂಗಾಗಿ ಸೂಜಿ ಹಾಕ್ಕೊಂಡೆ. ಅಲ್ಲಿ ಎಕ್ಸ್ಟ್ರಾ ಅರ್ಬಿ ಐತಲ್ಲ ಅದನ್ನು ತಗೊಂಬಿಡೋಣ್ರಿ. ನಮ್ಗೆ ಅದೇನು ಯೂಸ್ ಆಗಲ್ರಿ ಎಕ್ಸ್ಟ್ರಾ ಅರ್ಬಿ. ಹಿಂಗಾಗಿ ತಕ್ಕೊಳಕತ್ತೀನಿ ನೋಡಿರಿ. ಇಲ್ಲಿ ನಾವು ಬ್ಲೌಸ್ ಕಟ್ ಮಾಡ್ತೀವಲ್ಲ ಅಷ್ಟು ನೀಟಾಗಿ ಕಟ್ ಮಾಡ್ತೀವಿ, ಅಷ್ಟು ನೀಟಾಗಿ ಟಿಚಿಂಗ್ ಮಾಡೋಕ್ಕೂ ನಮಗೆ ಸಿಗುತ್ತೆ ನೋಡಿ ಸ್ನೇಹಿತರೆ. ಕಟಿಂಗ್ನಾಗ ನಮ್ಮ ಮಿಸ್ಟೇಕ್ ಆಯಿತು ಅಂದ್ರೆ ಟಿಚಿಂಗ್ ಮಾಡಾಗ ಅಡ್ತಾರ ಹೊಡ್ಕೊಂಡು ಕುಂತು ಬಿಡುತ್ತೆ ನೋಡಿ. ಏನು ಮಾಡಿದರೂ ಸುದ್ದ ಆಗಲ್ರಿ ಅದು. ಕಟಿಂಗ್ ಚೆಂದ ಆಯಿತು ಅಂತಂದ್ರೆ ಟಿಚಿಂಗು ಸೂಪರ್ ಆಗುತ್ತೆ ಸ್ನೇಹಿತರೆ, ಸಖತ್ತಾಗುತ್ತೆ. ನನಗೆ ಕಸ್ಟಮರ್ ಬರೋದಿಲ್ಲ ಅನ್ನಂಗಿಲ್ಲ ನೋಡಿ. ಅಷ್ಟು ಬ್ಲೌಸ್ ಕಸ್ಟಮರ್ ಬರ್ತಾರೆ, ನಮಗೆ ಹೊಲಿಯೋಕ್ಕಾಗಲ್ಲ ನೋಡಿ. ಅವರೆಲ್ಲ ಪ್ರಾಬ್ಲಮ್ಗಳು ಹೇಳ್ತಿರ್ತಾರೆ, ಅಲ್ಲಿ ಮಿಸ್ಟೇಕ್ ಐತಿ ಇಲ್ಲಿ ಮಿಸ್ಟೇಕ್ ಐತಿ ಅಂತ. ಅದಕ್ಕೆ ನಾವು ಸೊಲ್ಯೂಷನ್ ತೊಗೊಂಡು ಕಟಿಂಗ್ ಮಾಡಿಕೊಟ್ಟಿವಂದ್ರೆ ಅವರು ಇನ್ನೊಮ್ಮೆ ನಮ್ಮ ತಾಕೆ ಹುಡ್ಕೊಂಬಂದು ಬ್ಲೌಸು ಟಿಚಿಂಗ್ ಮಾಡೋಕೆ ಕೊಡ್ತಾರೆ ನೋಡಿ ಸ್ನೇಹಿತರೆ. ಇದನ್ನು ಆಲ್ಮೋಸ್ಟು ಸ್ವಲ್ಪ ಹ್ಯಾಂಡಲ್ ಮಾಡ್ಬೇಕು ಕಟಿಂಗ್ ಮಾಡಾಗ. ಆಯ್ತು ರೀ, ನಾವು ಅಸ್ತ್ರ ಬ್ಲೌಸ್ ಏನು ಕಟಿಂಗ್ ಮಾಡಿರ್ತೀವಲ್ಲ ಅದನ್ನು ಹಾಕಿ ಬರ ಕಟಿಂಗ್ ಮಾಡಿಬಿಡ್ಬೇಕು ನೋಡಿ ಸ್ನೇಹಿತರೆ. ಈ ಥರ ಕಟಿಂಗ್ ಮಾಡ್ಕೊರಿ. ನಮಗೆ ಎಷ್ಟು ಬೇಕು ಅಷ್ಟೇ ಅರ್ಬಿ ತೊಗೋರಿ. ಎಕ್ಸ್ಟ್ರಾ ಅರ್ಬಿ ಯಾಕೆ ತೊಗೊಳೋದಿಲ್ಲ, ಯಾಕಂದರೆ ಇದೇ 11.5 ಇಂಚ್ ಎಕ್ಸ್ಟ್ರಾ ಇಟ್ಟು ಒಂದು ಇಂಚು ಎಕ್ಸ್ಟ್ರಾ ಇಟ್ಕೊಂಡು ನಾವು ಮೈಯಾಗೂ. ಯಾಕಂದ್ರೆ ನಾವು ಹೇಳ್ತೀನಿ ರೀ ಅದು 1 ಇಂಚ್ ಯಾಕೆ ಎಕ್ಸ್ಟ್ರಾ ಇಟ್ಕೋಬೇಕಂತೇಳಿ. ಇದು ಗುಂಜು ಬರಬಾರ್ದು, ಒಳಗೆ ಹಾಕ್ಬೇಕಂದ್ರೆ ಅರಿವು ಎಕ್ಸ್ಟ್ರಾ ಬೇಕು. ಅದು ಇವಾಗ ಹೇಳಿದ್ರೆ ಗೊತ್ತಾಗಲ್ಲ ಸ್ನೇಹಿತರೆ. ನಿಮಗೆ ಇನ್ನೊಮ್ಮೆ ಹೇಳ್ತೀನಿ. ಇದು ಒಂದು ಅರ್ಜೆಂಟ್ ಐತೆ, ಇವತ್ತೇ ಟಿಚಿಂಗ್ ಆಗಬೇಕು. ಟಿಚಿಂಗ್ ವಿಡಿಯೋ ಮಾಡೋಕ್ಕಾಗಲ್ರಿ, ಯಾಕಂದ್ರೆ ಇವಾಗೇ ರಾತ್ರಿ ಭಾಳ ಆಗೈತಿ ಕಟಿಂಗ್ ಮಾಡೋಕ್ಕೇ. ಮತ್ತು ಕಟಿಂಗ್ ವಿಡಿಯೋ ಮಾಡಿ ಟಿಚಿಂಗ್ ವಿಡಿಯೋ ಮಾಡೋರಾಗನೇ ಸುಸ್ತಾಗುತ್ತೆ. ಟಿಚಿಂಗ್ ಮಾಡಿರ್ತೀವಿ ಸ್ನೇಹಿತರೆ. ಇವಾಗ ಮುಂಭಾಗ ಹಾಕ್ಕೊಂಡು ಅಲ್ಲಿಗೊಂದು ಸೂಜಿ ಹಾಕ್ಕೊಂಬಿಡೋಣ್ರಿ. ಯಾಕಂದ್ರೆ ಕಾಜಿ ಪಟ್ಟಿ ಗುಂಡಿ ಪಟ್ಟಿ ಸರಿದಾಡಬಾರ್ದ್ರಿ.
ಹಿಂದೆ ಮುಂದೆ ಆಗಬಾರ್ದು. ಕರೆಕ್ಟಾಗಿ ನೋಡ್ಕೊಂಡು ಅಲ್ಲಿಗೊಂದು ಸೂಜಿ ಹಾಕ್ಕೊಂಡು ನಾವು ಕಟಿಂಗ್ ಮಾಡಿದ್ವಿ ಅಂದ್ರೆ ತುಂಬ ನೀಟಾಗಿ ಕಟಿಂಗ್ ಬರುತ್ತೆ ಸ್ನೇಹಿತರೆ. ಭಾರಿ ನೀಟ್ ಬರುತ್ತೆ ನೋಡಿ ಕಟಿಂಗು. ಬರೀ ಇವಾಗ ಮುಂಭಾಗ ಕಟಿಂಗ್ ಮಾಡಾಕತ್ತೀವಿ. ಈಗ ಒಳ್ಳನ್ನೋದು ಕಟಿಂಗ್ ಮಾಡ್ತೀವಿ ನೋಡಿ. ನಿಮ್ಗೆ ಸಾದಾ ಬ್ಲೌಸ್ ಹೆಂಗೆ ಕಟ್ ಮಾಡಬೇಕು ಅನ್ನೋದು ರಗೂಢ ವಿಡಿಯೋದಾಗ ಹೇಳ್ಕೊಟ್ಟಿದ್ರಿ. ಬೇಕಾದ್ರೆ ಅಲ್ಲಿ ಹೋಗಿ ಚೆಕ್ ಮಾಡಿರಿ. ನಿಮ್ಗೆ ಆ ಬ್ಲೌಸ್ ಕಟ್ ಮಾಡ್ಕೊಂಡು ಅಸ್ತ್ರ ಬ್ಲೌಸ್ ಈಸಿಯಾಗಿ ಕಟ್ ಮಾಡ್ಬೋದು ನೋಡಿ. ಲೇಟ್ ಆಗೋದಿಲ್ಲ ಸ್ನೇಹಿತರೆ. ಇದೇ ನಿಮಿಷದಲ್ಲಿ ಬ್ಲೌಸು ಕಟಿಂಗ್ ಮಾಡ್ಬೋದು. ನೀಟಾಗಿ ತಕ್ಕೊಳ್ಳಿ ಕೊಳ್ಳು ತಕ್ಕೊಂಡ್ರಂದ್ರೆ ಇವಾಗ ಕ್ರಾಸ್ ಪಟ್ಟಿ ಕ್ರಾಸ್ ಪಟ್ಟಿ ತಕ್ಕೊಂಡು ಇವಾಗ ಏನೈತಿ ಭುಜ ನೋಡಿ ಜೋಡಿಸುವಂದು ಕಟಿಂಗು ಈ ಥರ ನೀಟಾಗ ನಾವು ಕಟಿಂಗ್ ಮಾಡ್ಕೊಂಡ್ಬಿಟ್ರೆ ಮುಗೀತು ನೋಡಿ. ಒಂದು ಸ್ವಲ್ಪ ಒಳೆ ಬಿದ್ದವು ಈಗ. ಮತ್ತು ಹಿಂಭಾಗನ ತಕ್ಕೊಂಡು ಮುಂಭಾಗ ತಕ್ಕೊಂಡೀವಿ. ಅಸ್ತ್ರ ಅರಿವಿ ಕಟ್ ಮಾಡೋದು ಭಾಳ ಬೀಜಿ ಅಂತಾರೆ. ಏನಿಲ್ಲ ನೋಡಿ, ಅಸ್ತ್ರ ಅರಿವಿ ಕಟ್ ಮಾಡೋದು ಈಜಿ. ಅಸ್ತ್ರ ಬ್ಲೌಸ ಬೇಗ ಹಾಕವ್ರಿ. ನಾವೇನು ಮೇನ್ ಲೈನಿಂಗ್ ತಕ್ಕೊಂಡ್ವಿ ಅಂದ್ರೆ ಕರೆಕ್ಟಾಗಿ ನಾವು ಅಸ್ತ್ರ ಬ್ಲೌಸ್ ಕಟಿಂಗ್ ಮಾಡೋದು ಭಾರಿ ಈಜಿ ಸ್ನೇಹಿತರೆ. ಇವಾಗ ನೋಡಿ ಇದನ್ನು ನಾ ಇನ್ನೂ ತೋಳನ್ನ ಅಸ್ತ್ರ ಅರಿವೆ ತಕ್ಕೊತೀನಿ. ಇದು ಕ್ರಾಸ್ ಪಟ್ಟಿ ಸ್ನೇಹಿತರೆ. ಈ ಕಡೆ ಇದ್ರೊಳಗೆ ಎರಡು ಆಗ್ತಾವೆ. ಅಸ್ತ್ರ ಅರಿವೆ ಎರಡು ಇವು ಎರಡು ಸಾಕ್ರಿ. ಕಾಜಿ ಪಟ್ಟಿ ನೋಡ್ರಿ ಇಲ್ಲಿ. ಇವು ರೆಡಿ ಆಗಿವ ಮುಂಭಾಗ. ಇದ್ರಾಗ ಏನಂತೆ ನಾನು ಇದೇ ಅರಿವಿ ಕಾಜಿ ಪಟ್ಟಿ ಗುಂಡಿ ಪಟ್ಟಿ ಇದನ್ನ ಮಾಡ್ತೀನಿ ರೀ. ಈ ಅರಿವಿ ಜರಲ್ಲ, ಉಕ್ಷಿನ ಪಟ್ಟಿನೂ ಹಾಳಾಗಲ್ಲ, ಏನಾಗಲ್ಲ ರೀ. ಚಂದ ಬರ್ತಾ ಅಸ್ತ್ರ ಅರಿವಿನೇ ನಾ ಮಾಡೋದು ಕಾಜಿ ಪಟ್ಟಿ ಉಕ್ಷಿನ ಪಟ್ಟಿ ನೋಡ್ರಿ. ಇಲ್ಲಿ ಮುಗೀತಿದ್ದು. ಇನ್ನು ತೋಳನ್ನು ತಕ್ಕೊಂಡ್ಬಿಟ್ನಂದ್ರೆ ಫೈನಲ್ ಜಂಪರ್ ಕಟಿಂಗ್ ಮುಗಿತೈತಿ ನೋಡಿ. ಇವಾಗ ತೋಳು ಅರಿವಿ ಇಷ್ಟ ಐತಲ್ರಿ, ಜಾಸ್ತಿ ಇದ್ದಂಗೆ ಐತಿ. ನಾನು ಸ್ವಲ್ಪ ಬಿಟ್ಟು ಹಾಕ್ಕೊತೀನಿ ಸ್ನೇಹಿತರೆ. ನಮ್ಗೆ ತೋಳು ಅರಿವಿ ಎಷ್ಟಿರಬೇಕು ಅಂತಂದ್ರೆ ಜಾಸ್ತಿ ಇತ್ತಂದ್ರೆ ಜಾಸ್ತಿ ಕಟಿಂಗ್ ಮಾಡ್ಕೊರಿ. ಕಮ್ಮಿ ಇತ್ತಂದ್ರೆ ಮಗ್ಲು ಅರಿವಿ ಸೈಡ್ ಅರಿವಿ ಹಚ್ಚಿ ಕಟಿಂಗ್ ಮಾಡ್ಕೋಬೇಕ್ರಿ. ಇದು ಜಾಸ್ತಿನೇ ಐತಿ ಸ್ನೇಹಿತರೆ. ಮಗ್ಲು ಅರಿವಿ ಹಚ್ಚೋದೇನಿಲ್ಲ, ಈಸಿಯಾಗಿ ಹೊಲಿಬೋದು ನೋಡಿ. ಅಸ್ತ್ರ ಅರಿವಿದು ತುಂಬ ಈಸಿ ರೀ. ಅಮೌಂಟು ಡಬಲ್ ಕೊಡ್ತಾರೆ. ಡಬಲ್ ಅಸ್ತ್ರ ಈ ಸಾದಾ ಬ್ಲೌಸ್ ಏಟ್ ಹೊಲಿತಿಲ್ಲ ಅದಕ್ಕಿಂತ ಡಬಲ್ ರೊಕ್ಕ ನೋಡಿ ಅಸ್ತ್ರ ಅರಿವಿ. ಇನ್ನು ಹೊಲಿಯಾಕ 200 ರೂಪಾಯಿ ನೋಡಿ. 200 ರೂಪಾಯಿ ಲೇಸ್ ಅದು ಹಚ್ಚಿ ಹೊಲಿದ್ರೆ 200 ರೂಪಾಯಿ. ಅರ್ಜೆಂಟ್ ಹೊಲಿದ್ರೆ 50 ರೂಪಾಯಿ ಜಾಸ್ತಿ ತೊಗೋಬೇಕು ನೋಡಿ. ಹಿಂಗೆ ಕರೆಕ್ಟ್ ನೋಡ್ಕೊಂಡು ಇದು ನಮ್ಗೆ ಇಲ್ಲಿ 8 ಇಂಚರ ಬೇಕೇ ಬೇಕು ರೀ. ಎಂಥ ಅತಿ ಐತಂದ್ರೆ ಎಷ್ಟು ಕಮ್ಮಿ ಐತಂದ್ರೆ 8 ಇಂಚ್ ಬೇಕು. ಇದು 8.5 ಇಂಚ್ ಐತೆ. ಇಟ್ಕೋತೀನಿ ಹೆಚ್ಚು ಕಮ್ಮಿ ಇಲ್ಲ ಅಂತೇಳಿ ತೋಳನು. ಕರೆಕ್ಟ್ 4 ಇದು ಇಟ್ಕೊರಿ. ಇವಾಗ ಇದು ತೋಳು ಅಳತಿ ನೋಡ್ಕೊಂಡು ಇದು ಮಾರ್ಕ್ ಹಾಕ್ಕೊಂಡ್ರಿ. ಇದಕ್ಕಿಂತ 2 ಇಂಚು ಉದ್ದಂದ್ರೆ ನಮ್ಮವರು. ಇದು ಮುಂದೆ ಮಾತ್ರ ಇಷ್ಟು ಇಂಚು ಹೊಲಿಯ ಹೋಗುತ್ತೆ. ಇದಿಷ್ಟು ನಮ್ಗೆ ಇಲ್ಲಿ ಬರುತ್ತೆ ನೋಡಿ ಮಾರ್ಕಿಂಗ್. ಇಷ್ಟು ಇಟ್ಕೊಂಡ್ರೆ ಕಟಿಂಗ್ ಮಾಡ್ಕೊಂಡೆ. ಕೂತ್ ತೋಳಿಸ್ಬೇಕು. ಇದು ಕೂತು ಕಟಿಂಗ್ ಮಾಡ್ಕೊಂಡ್ರೆ ಮುಂಭಾಗ ಏನು ಸಿಕ್ಕೊಂಡಲ್ರಿ ಇಟ್ಬಿಡ್ತೀವಲ್ಲ. ಈ ಅರಿವಿ ಏನು ಮುಗಿತು ಕಟಿಂಗ್ ಮಾಡೋದು.
ಇನ್ನು ಅಸ್ತ್ರ ಅರಿವಿ ಕಟಿಂಗ್ ಮಾಡ್ಕೊಳ್ಬೇಕು. ಭಾಳ ಈಚೆ ಸ್ನೇಹಿತರೆ, ಇದು ನಿಮ್ಗೇನಾದ್ರೂ ಇನ್ನು ಅರ್ಥ ಆಗ್ಲಿಕ್ಕಂದ್ರೆ ಕೇಳ್ರಿ. ನಾ ಅಸ್ತ್ರ ಅರಿವಿ ಹೆಂಗೆ ನಾ ಈ ಥರ ಕಟ್ ಮಾಡ್ತೀನಿ, ನೀವು ಯಾವ ಥರ ಕಟ್ ಮಾಡ್ತೀರಂತ ಕಮೆಂಟ್ ಮೂಲಕ ತಿಳಿಸಿ. ಹಿಂಗೆ ಈಜಿ ನೋಡಿ, ಹಿಂಗೆ ಕಟ್ ಮಾಡ್ಕೊಂಡ್ಬಿಟ್ರೆ ಅಂದ್ರೆ ತುಂಬ ಈಸಿ ಆಗುತ್ತೆ ನಿಮಗೆ. ಇದು ಅಸ್ತ್ರ ಅರಿವಿ ಕಮ್ಮಿ ಇರುತ್ತೆ ನೋಡಿ. ಇದು ಎಷ್ಟೈತೆ ನೋಡೋದು, ತೋಳಿಗೆ 8 ಇಂಚರ ಅರಿ ಬೇಕ್ರಿ ಆಡಲ್ಲ. ಐತೆ ಸ್ನೇಹಿತರೆ 8 ಇಂಚ. ಇದು 9 ಇಂಚು ಉದ್ದ ಬೇಕು ನಮಗೆ. ಈ ಕಡೆ 9 ಇಂಚು ಇಟ್ಕೊಂಡ್ರೆ ಈ ಕಡೆ 2 ಇಂಚ್ ಕಳೆದ್ರೆ 7 ಇಂಚು ಈ ಸೈಡ್ ಬರುತ್ತೆ. ಈ ಥರ ಹಾಕಿ ಇದನ್ನು ಕಟಿಂಗ್ ಮಾಡ್ಕೋಬೇಕು. ಈ ಕಟಿಂಗ್ ಮಾಡಿದ್ರೆ ಶೇಪ್ ತಗೊಳ್ಬೇಕು ನೋಡಿ, ಮುಂದೆ ಶೇಪ್. ನಾನು ಬೇಕಂದ್ರೆ ಇದು ಅಸ್ತ್ರ ಅರಿವಿನ ಶೇಪ್ ತಗೊಂಡಿದ್ರೆ ಅದನ್ನು ಕೂಡಿ ಮುಂಭಾಗ ಶೇಪು ನಾ ಬ್ಲೌಸ್ ಸ್ಟಿಚ್ ಮಾಡಿದಾಗ ಯಾವ ಥರ ತಗೋಬೇಕಂತೇಳಿ ನಿಮ್ಗೆ ಇನ್ನೊಂದು ವಿಡಿಯೋದಾಗ ಹೇಳ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆಗೈತೆ ಅಂತ ಅನ್ಕೋತೀನಿ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ ನೋಡಿ. ಅಸ್ತ್ರ ಏನೈತಿ, ಇದು ಅಸ್ತ್ರ ಅರಿವಿ ಎಲ್ಲ ರೆಡಿ ಆಯಿತು. ಇದೇ ಕಾಜಿ ಪಟ್ಟಿ, ಗುಂಡಿ ಪಟ್ಟಿ, ಇದು ಕ್ರಾಸ್ ಪಟ್ಟಿ, ಇದು ಕ್ರಾಸ್ ಪಟ್ಟಿ, ಇವು ಕ್ರಾಸ್ ಪಟ್ಟಿಗಳು. ಇದು ಮುಂಭಾಗ ಹಿಂಭಾಗ ತಕ್ಕೊಂಡ್ರಿ ಸೂಚಿ ತೆಗೀರಿ. ಇದು ಹಿಂಭಾಗ ನೋಡಿ ಸ್ನೇಹಿತರೆ, ಮುಗೀತು ನೋಡಿ. ಈ ಥರ ನೀವು ಕಟಿಂಗ್ ಮಾಡ್ಕೊಂಡ್ಬಿಟ್ರೆ ಈಸಿಯಾಗಿ ನೀವು ಮನೆಯಲ್ಲೇ ಕುಂತ್ಕೊಂಡು ಟೈಲರಿಂಗ್ ಕಲಿಬೋದು ನೋಡಿ. ಈ ವಿಡಿಯೋಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ. ನಾಳೆ ವಿಡಿಯೋ ಸಿಗ್ತೀನಿ. ಬಾಯ್ ಸ್ನೇಹಿತರೆ.